ನನ್ನ ಪ್ರಶ್ನೆ. ಇಲ್ಲ, ಅವ್ರಿಗೆ ಅರಿವಿದೆ, ಆದ್ರೆ ನಮಗೆ ಅರಿವಿಲ್ಲ. ಮುಖ್ಯವಾಗಿ ನಾವು ಯಾರನ್ನ ಗೆಲ್ಲಿಸ್ತೀವಿ ಅವ್ರನ್ನ ಪ್ರಶ್ನೆ ಮಾಡೋದ್ರಲ್ಲಿ ಸೋಲ್ತಾ ಇದೀವಿ. ಯಾಕಪ್ಪ ಅಮೌಂಟ್ ಮಿಸ್ಯೂಸ್ ಆಗ್ತಾ ಇದೆ, ಎಷ್ಟು ಜನಕ್ಕೆ ನೀನು ನಿನ್ನ ಕರ್ತವ್ಯನ ನಿಭಾಯಿಸಿದೀಯಾ, ನೀನು ಪ್ರಾಪರ್ ಆಗಿ ನಾನು ಈ ಕೆಲಸ ಮಾಡ್ತೀನಿ ಅಂತೇಳಿ ನಮ್ಮೆಲ್ಲರೂ ನಂಬಿಕೆ ಪಡ್ಕೊಂಡು ನಮ್ ಓಟ್ ತಗೊಂಡು ನೀನ್ ಹೋಗಿ ಆ ಸ್ಥಾನದಲ್ಲಿ ಕೂತಿದ್ಯಲ್ಲ, ಯಾಕೆ ನೀನ್ ಕರ್ತವ್ಯ ಲೋಪ ಮಾಡ್ತಾ ಇದೀಯಾ ಅಂತ ಪ್ರಶ್ನೆ ಮಾಡುವಂತ ಗಟ್ಸು ನಮ್ಮಲ್ಲಿಲ್ಲ. ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ನಾನಾಯ್ತು, ನನ್ನ ಕೆಲಸ ಆಯ್ತು, ನನ್ನ ಬೆಳವಣಿಗೆ, ನನ್ನ ಕುಟುಂಬ, ನನ್ನ ಮನೆ, ನನ್ನ ಏಳಿಗೆ ಏನು, ಇಷ್ಟರಲ್ಲೇ ಬ್ಯುಸಿ ಆಗಿದ್ದಾರೆ. ಸೊ ಇಲ್ಲಿ ಇರೋ ಫಂಡ್ ನಮ್ಮ ಬೆಳವಣಿಗೆಗೋಸ್ಕರನೇ, ಮುಂದಿನ ನಮ್ಮ ಮಕ್ಕಳ ಭವಿಷ್ಯ ಕಟ್ಕೊಳ್ಳಿಕ್ಕೆ ಅನ್ನೋದು ಎಲ್ಲಿವರೆಗೆ ಅರ್ಥ ಆಗಲ್ಲ ಅಲ್ಲಿವರೆಗೆ ಇವರು ಯಾವುದೇ ಕಾರಣಕ್ಕೆ ಬಾಯಿ ಬಿಡೋದಿಲ್ಲ. ಸೊ ಇಲ್ಲಿ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಯಾಕಂದ್ರೆ 42,000 ಕೋಟಿ ವರ್ಷಕ್ಕೆ 44,000 ಕೋಟಿ ದೊಡ್ಡ ಮಟ್ಟದ ಅಮೌಂಟ್. ಯಾರೋ ಕೆಲವೊಂದಷ್ಟು ಲೀಡರ್ಗಳು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದವ್ರ ಮೇಲೆ 4 ಕೇಸ್ ಹಾಕ್ಬಿಟ್ಟು, ಇಲ್ಲ ಅವ್ರನ್ನ ಎಂಗೇಜ್ ಮಾಡ್ಬಿಟ್ರೆ, ಇಲ್ಲ ಬೇರೆ ಇಶ್ಯೂನ ಬಾಬಾ ಸಾಹೇಬ್ರನ್ನ ಹಂಗೆ ಮಾತಾಡಿದಾಗ ಅಲ್ಲಿ ಡೈವರ್ಟ್ ಆಗ್ತಾರೆ. ಸೊ ಅಲ್ಲಿ ಇಶ್ಯೂ ಡೈಲ್ಯೂಟ್ ಆಗುತ್ತೆ. ಇವ್ರು ಆರಾಮಾಗಿ ಅದನ್ನ ತಿನ್ನೋ ಕೆಲಸ ಮಾಡ್ತಾರೆ. ಮತ್ತೆ ಆತರ ಮಿಸ್ಯೂಸ್ ಮಾಡಿದ್ಮೇಲೆ ಬಹಿರಂಗವಾಗುತ್ತೆ. ಅವ್ರಗಳ ಮೇಲೆ ಚಾರ್ಜ್ ಶೀಟ್ಗಳಾದ್ರೂ ಸಹ ಮತ್ತೆ ಮಂತ್ರಿ ಪದವಿ ಕೊಡ್ತಾರೆ. ಯಾಕೆ ಅಂದ್ರೆ ಎಲ್ಲರೂ ಮೇಲಿನಿಂದ ಕೆಳಗಡೆವರೆಗೆ ಸರ್ಕಾರವೇ ಇನ್ವಾಲ್ವ್ ಆಗಿ ತಿಂದಿರುತ್ತೆ. ಹಾಗಾಗಿ ನೀನ್ ಕೊಡ್ಲಿಲ್ಲ ಅಂದ್ರೆ ಅವ್ರು ನಿನ್ ಬಂಡವಾಳನ ಬಯಲ್ಗೆಳಿತಾರೆ. ಇದು ಬಹಿರಂಗವಾಗಿರುವಂತ ಓಪನ್ ಸೀಕ್ರೆಟ್ ಇದು. ಜೊತೆಗೆ ನಾನು ಇನ್ನೊಂದ್ ಏನ್ ಹೇಳ್ತೀನಿ, ಏನು ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ನಮ್ಮನ್ನ ಅಸ್ಪೃಶ್ಯರನ್ನಾಗಿ ನೋಡಿದೆ, ನಮ್ಮ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಿದೆ. ಯಾಕೆ ಅಂದ್ರೆ ತಾರತಮ್ಯ ಮಾಡಿದೆ. ಇವಾಗ ನಮ್ಮನ್ನ ಜನರಲ್ ಯೋಜನೆಗಳಿಂದ ಹೊರಗಡೆ ಇಟ್ಟಿದ್ದಾರೆ. ಎಲ್ರಿಗೂ ಇರೋ ತರ ನಮಗೂ ಇರ್ಬೇಕಿತ್ತಲ್ಲ, ನಮಗ್ ಕೊಡ್ಲಿಲ್ಲ. ನಮಗೆ ಸ್ಪೆಷಲ್ ಫಂಡ್ ಅಲ್ಲಿ ಕೊಡ್ತಾ ಇದ್ದಾರೆ. ನಮಗೆ ಸ್ಪೆಷಲ್ ಫಂಡ್ ಇರೋದು ನಮ್ಮ ಅಭಿವೃದ್ಧಿಗೆ. ನೀವು ಜನರಲ್ ಯೋಜನೆಯಿಂದ ನಮ್ಗೆ ಹೊರಗಡೆ ಇಟ್ಟಿದ್ದೀರಾ ಅಂದ್ರೆ ಮಾಡಿರೋ ಎಲ್ಲಾ ಸರ್ಕಾರಗಳ ಮೇಲೆ ಅಟ್ರಾಸಿಟಿ ಕೇಸ್ ಫಸ್ಟ್ ಫೈಲ್ ಆಗ್ಬೇಕು. ನೀವ್ ಯಾಕೆ ಜನರಲ್ ಫಂಡ್ ಅಲ್ಲಿ ನಮಗ್ ಕೊಡ್ತಾ ಇಲ್ಲ, ನೀವ್ ಯಾಕೆ ನಮ್ಮನ್ನ ಅದರಿಂದ ಹೊರಗಡೆ ಇಟ್ಟಿದ್ದೀರಾ? ನೀವು ಮಿಸ್ಯೂಸ್ ಮಾಡಿರೋದು ಅದು ಸೆಕೆಂಡ್ರಿ. ಎಲ್ಲರೂ ಮಿಸ್ಯೂಸ್ ಮಾಡಿದೀರಾ. ಫಸ್ಟ್ ನಿಮ್ಮಗಳ ಮೇಲೆ ಯಾರ್ಯಾರು ಮುಖ್ಯಮಂತ್ರಿಗಳಿದ್ರು, ಯಾರ್ಯಾರು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಿದ್ರು, ಯಾರ್ಯಾರು ಟಾಪ್ 10 ಅಧಿಕಾರಿಗಳಿದ್ರು, ನಿಮ್ಮೆಲ್ಲರ ಮೇಲೂ ಅಟ್ರಾಸಿಟಿ ಆಗ್ಬೇಕು. ನನಗ್ ನಿಜವಾಗ್ಲೂ ಏನಾದ್ರೂ ಅವಕಾಶ ಸಿಕ್ಕದೆ ಫಸ್ಟ್ ಮಾಡೋದು ಆ ಕೆಲಸ. ಇನ್ಕ್ಲೂಡಿಂಗ್ ಮಿನಿಸ್ಟರ್ಗಳು, ಸಮುದಾಯದ MLA MP ಗಳನ್ನ ಸೇರಿಸಿ ಅಟ್ರಾಸಿಟಿ ಕೇಸ್ ಮಾಡ್ತೀನಿ, ಜೈಲಿಗೆ ಹಾಕಿಸ್ತೀನಿ. ಯಾಕೆ ಅಂದ್ರೆ ಮೊದ್ಲು ನೀವು ಇಲ್ಲ ಆರೋಪಿತರು. ಹಾಗಾಗಿ ನೀವು ನಮ್ಮ ಮೇಲೆ ಅಟ್ರಾಸಿಟಿ ಮಾಡಿದೀರಾ, ಅದನ್ನ ಜಗಜ್ಜಾಹೀರಾಗಿ ಘಂಟಾಘೋಷವಾಗಿ ನಾನು ಹೇಳ್ತೀನಿ. ಇನ್ನು ಮುಂದೆ ಇದೆಲ್ಲ ನಡೆಯೋದಿಲ್ಲ. ಯಾರು ಹೋರಾಟ ಮಾಡ್ತಾರೆ, ಇವಾಗ 100 ಕೋಟಿ 200 ಕೋಟಿ ಎಲ್ಲ ಮಿಸ್ಯೂಸ್ ಆಗುತ್ತೆ. ಪ್ರಶ್ನೆ ಮಾಡಿದ್ರೆ ನನ್ನ ಮೇಲೆ 4 ಕೇಸ್ ಹಾಕಿದ್ರು. ಇನ್ನೊಂದೇನ್ ಹೇಳ್ತೀನಿ, ಯಾಕೆ ಇದು ಹಿಂಗೆ ಮಿಸ್ಯೂಸ್ ಆಗ್ತಾ ಇದೆ ಅಂದ್ರೆ ಸರಿಯಾಗಿ ಅವ್ರಿಗೆ ಪನಿಷ್ಮೆಂಟ್ ಆಗ್ತಾ ಇಲ್ಲ, ಕನ್ವಿಕ್ಷನ್ ಇಲ್ಲವೇ ಇಲ್ಲ. ಅಧಿಕಾರಿಗಳು ತಪ್ಪು ಮಾಡಿರ್ತಾರೆ, ಅವ್ರ ಮೇಲೆ FIR ಮಾಡಿದ್ರೆ 6 ತಿಂಗಳಾಗಿದೆ, ಇದುವರೆಗೂ ಒಂದು ಕನ್ವಿಕ್ಷನ್ ಆಗಿಲ್ಲ, ಒಂದು ಕೇಸ್ ಆಗಿಲ್ಲ. ಯಾಕೆ ಅಂದ್ರೆ ಅದೇ ಯಾರು ತಿಂದಿರ್ತಾರೆ, ಎಲ್ಲಿ ಸರ್ಕಾರದಲ್ಲಿ ಅನ್ಯಾಯ ಆಗಿರುತ್ತೆ ಅದೇ ಸರ್ಕಾರದವರಿಂದ ಪರ್ಮಿಷನ್ ತಗೊಳ್ಬೇಕು. ಪರ್ಮಿಷನ್ ಕೊಡಲ್ಲ ಸರ್ಕಾರ. ಹಂಗಾಗಿ ಅದು ಪಾಠನೇ ಕಲಿಯಲ್ಲ, ದುಡ್ಡು ಮಿಸ್ಯೂಸ್ ಆಗ್ತಾನೆ ಇರುತ್ತೆ. ನಾವು ಹೋರಾಟ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನಾನು ದಲಿತ ಸಂಘಟನೆ ಒಕ್ಕೂಟದ ನಮ್ಮ ಹಿರಿಯಣ್ಣ, ವೆಂಕಟಸ್ವಾಮಣ್ಣ, ಮೂರ್ತಿ ಅಣ್ಣ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ, ಈ ಹೋರಾಟ ಒಂದು ತಾರ್ಕಿಕ ಅಂತ್ಯ ಮುಟ್ಲೇಬೇಕು. ಇದನ್ನ ನಾವು ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರ ಡೈವರ್ಟ್ ಆಗೋದ್ ಬೇಡ. ಯಾರೇ SCP TSP ಫಂಡ್ ವಿಚಾರವಾಗಿ ಧ್ವನಿ ಎತ್ತಿದ್ರೆ ಖಂಡಿತ ಭೀಮಾಪುತ್ರಿ ಬ್ರಿಗೇಡ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಸಮಾಜಕ್ಕೆ ಒಂದು ಸಾಮಾಜಿಕ ಬದ್ಧತೆ ನಮ್ದು. ಯಾಕಂದ್ರೆ ನಮ್ಮ ಮಕ್ಕಳು ಏನ್ ನೋವು ತಿಂತಾ ಇದ್ದಾರೆ ನನಗೆ ಗೊತ್ತಿದೆ. ಪಕ್ಷಾತೀತವಾಗಿ ಸೈದ್ಧಾಂತಿಕ ಎಲ್ಲ ಸೈಡಿಗಿಟ್ಟು ಇದು ನಮ್ಮ ಹೋರಾಟ, ಇದು ನಮ್ಮ ಹಕ್ಕಿಗೋಸ್ಕರ ನಡೀತಾ ಇರುವಂತ ಒಂದು ಹೋರಾಟ. ಹಾಗಾಗಿ ಸದಾ ನಾವು ನಮ್ಮ ಶಕ್ತಿ ಮೀರಿ ಅಲ್ಲಿ ನಾವು ನಮ್ಮ ಇದನ್ನ ನಾವು ತೊಡಗಿಸ್ಕೊಂಡು ಆ ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳ್ತೀನಿ. ಜೈ ಭೀಮ್, ಜೈ ವಾಲ್ಮೀಕಿ.